ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ಚರ್ಚೆ ಮಾಡಲೇಬೇಕಾದಂಥ ವಿಚಾರ. ಪಕ್ಷ ಯಾವುದೇ ಇರಲಿ, ಅಧಿಕಾರ ಯಾರ ಕೈಯಲ್ಲೇ ಇರಲಿ, ಇಂಥ ಹಳವಂಡಗಳು ನಡೆಯಲೇಬಾರದು. ಅದು ಭಾರತೀಯ ಜನತಾ ಪಕ್ಷ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಸಮರ್ಥನೆ ಮಾಡಿಕೊಳ್ಳುವಂಥ ವಿಷಯವೇ ಇಲ್ಲ. ಹೌದು ಸ್ನೇಹಿತರೆ, ನಾನು ಮಾತನಾಡ್ತಾ ಇರೋದು ಈಗ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ವಿವಾದ ಆಗಿರೋದು ನೀಟ್ ನೆಟ್ ಪರೀಕ್ಷೆಗಳ ಕುರಿತಾದಂಥದ್ದು. ಈಗ ಕೊನೆಗೂ ಸರ್ಕಾರ ಇದನ್ನು CBI ತನಿಖೆಗೆ ವಹಿಸಿದೆ. ನೋಡಿ, ಹೊಳ್ಳಬಳ್ಳ ತಿರುಗಿ ಮರುಗಿ ವಿಪಕ್ಷದವರು ಏನಾದರೂ ಮಾಡಿ ನರೇಂದ್ರ ಮೋದಿ ಅವ್ರನ್ನ ಸಿಲುಕಾಕ್ಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದು ತಿರುಗಿ ಇವರಿಗೆ ಬಂದು ಹೊಡೆಯುತ್ತೆ, ಬ್ಯಾಕ್ ಫೈರ್ ಆಗುತ್ತೆ. ಹಾಗಾಗಿದೆ ನೀಟ್ ಪರೀಕ್ಷೆಯ ಸಂದರ್ಭದಲ್ಲಿ. ಏನು ವಿಷಯ ನಿಮ್ಗೆ ಗೊತ್ತು, ಭಾಳ ದೊಡ್ಡ ಮಟ್ಟದ ಹಗರಣ ಇದು, ಇದರಲ್ಲಿ ಅನುಮಾನವೇ ಇಲ್ಲ. ಯಾರು ಮೆಡಿಕಲ್ ಎಕ್ಸಾಮ್ ಬರೀತಾರೋ ಅಂಥ ಮಕ್ಕಳ ಪರೀಕ್ಷೆ ಪೇಪರು ಲೀಕ್ ಆಗಿ ಈ ದೇಶದ ಸ್ವಾಸ್ಥ್ಯದ ವಿಚಾರದ ಕುರಿತಾಗಿಯೂ ಇಂಥ ಅಪಸಭ್ಯಗಳು ಸಂಭವಿಸಿಬಿಟ್ರೆ ಮುಂದೆ ಯಾರನ್ನು ನಂಬಬೇಕು, ಯಾವ ರೀತಿಯ ಶಿಕ್ಷಣ ಪದ್ಧತಿ ಇರಬೇಕು ಅನ್ನುವಂಥ ಆಲೋಚನೆ ಬರುವಂಥದ್ದು. ಈಗಾಗಲೇ PG ಪರೀಕ್ಷೆಗಳನ್ನು ರದ್ದು ಮಾಡಿ ಆಯಿತು. ನಿನ್ನೆ ರಾತ್ರಿ ಅದರ ಕುರಿತಾಗಿ ಆದೇಶ ಬಂದಾಗಿದೆ. MD MS ಯಾರು ಮಾಡ್ತಾರೋ ಅವರ ಪರೀಕ್ಷೆಗಳು ನಡಿಬೇಕಾಗಿತ್ತು, ಎಂಟ್ರೆನ್ಸ್ ಟೆಸ್ಟು, ಅದನ್ನು ಈಗ ರದ್ದುಪಡಿಸಲಾಗಿದೆ, ಮುಂದೂಡಲಾಗಿದೆ. ಜೊತೆಗೆ ಇದರ ಕುರಿತಾದಂಥ ತನಿಖೆಯನ್ನು CBIಗೆ ವಹಿಸಲಾಗಿದೆ. ಬಹಳ ವಿಶೇಷ ಏನಂದರೆ, ಯಾರು ಇದರ ಕುರಿತು ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು ಅಂಥ ವಿಪಕ್ಷಗಳು, ಅಂಥ ಇಂಡಿಯಾ ಅಲಯನ್ಸ್ನ ಮೈತ್ರಿ ಪಕ್ಷವಾಗಿರುವಂಥ RJD ಏನಿದೆ, ಲಾಲು ಯಾದವ್ ಅವರ RJD, ರಾಷ್ಟ್ರೀಯ ಜನತಾದಳ, ಅದರ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಇದರ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ. ತೇಜಸ್ವಿ ಯಾದವ್ನ ಆಪ್ತ ಕಾರ್ಯದರ್ಶಿ ಏನಿದಾರಲ್ಲ, ಖಾಸಗಿ ಕಾರ್ಯದರ್ಶಿ ಅಲ್ಲ, ಖಾಸಗಿ ಕಾರ್ಯದರ್ಶಿ ಅವ್ರು ಯಾರನ್ನ ಬೇಕಾದ್ರೂ ಇಟ್ಬೋದು. ಆಪ್ತ ಕಾರ್ಯದರ್ಶಿ ಅಂದರೆ ಸರ್ಕಾರ ಕೊಡುವಂಥದ್ದು IAS ಅಧಿಕಾರಿ ಯಾರಿದಾರಲ್ಲ, ಪ್ರೀತಮ್ ಅಂಥೇಳಿ. ಆ ಪ್ರೀತಮ್ ಸ್ವತಃ ಈ ಒಟ್ಟು ಮೋಡಸ್ ಆಪರಂಡಿಗೆ ಗೆಸ್ಟ್ ಹೌಸನ್ನು ಬುಕ್ ಮಾಡ್ತಾರೆ. ಆ ಗೆಸ್ಟ್ ಹೌಸ್ನ ಉಸ್ತುವಾರಿ ನೋಡ್ಕೊಳ್ತಾ ಇರುವಂಥ ಪ್ರದೀಪ್ ಅನ್ನುವಂಥವ್ರಿಗೆ ಫೋನ್ ಮಾಡಿ ರೂಮನ್ನು ಬುಕ್ ಮಾಡಿಸ್ತಾನೆ. ಅಷ್ಟೇ ಅಲ್ಲ, ಅದಾದಮೇಲೆ ಅದನ್ನು ಸಿಕಂದರ್ ಸದುದೇಂದ್ರ ಅಂಥೇಳಿ ಆತನ ಹೆಸರಲ್ಲಿ ಅದನ್ನು ಬುಕ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗತ್ತೆ. ಈ ಸಿಕಂದರ್ ಎನ್ನುವಂಥ ವ್ಯಕ್ತಿ ಸಂಪೂರ್ಣವಾಗಿ ಇದರ ಕಿಂಗ್ ಪಿನ್ ಆಗಿರ್ತಾನೆ. ಎಲ್ಲ ಕಡೆ ಈ ಪೇಪರ್ಗಳು ಯಾವ ರೀತಿ ಹರಿದಾಡಬೇಕು, ಹೇಗೆ ಇದರಿಂದ ದುಡ್ಡು ಮಾಡಬೇಕು ಅಂತ ಎಲ್ಲವನ್ನು ಸ್ಕೆಚ್ ಹಾಕಿಟ್ಟಿರ್ತಾನೆ. ಈಗ ತೇಜಸ್ವಿ ಯಾದವ್ ಹೇಳ್ತಾರೆ, ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ, ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಹೋರಾಟ ಯಾರ ವಿರುದ್ಧ? ನಿಮ್ಮ ವಿರುದ್ಧ ಉಳಿದವರು ಹೋರಾಟ ಮಾಡಬೇಕೀಗ. ಸಿಕಂದರ್ ನಿಮ್ಮವನು, ಲಾಲು ಯಾದವ್ಗೆ ಅತ್ಯಂತ ಆಪ್ತನಾದಂಥ ವ್ಯಕ್ತಿ ಈ ಸಿಕಂದರ್. ಪ್ರೀತಮ್ ನಿಮ್ಮ ಆಪ್ತ ಕಾರ್ಯದರ್ಶಿ. ರೂಮ್ ಬುಕ್ ಮಾಡಿದ್ದು ನಿಮ್ಮದೇ ಗೆಸ್ಟ್ ಹೌಸು, ಅಲ್ಲಿ ಪ್ರದೀಪ್ ಕುಮಾರ್ ಅನ್ನೋನು ರೂಮ್ ಬುಕ್ ಮಾಡಿ ಕೊಟ್ಟಿರುವಂಥದ್ದು. ಈ ಸಿಕಂದರ್ ಏನಿದ್ದಾನೆ, ಸಿಕಂದರ್ನ ಮಗ ಈಗ ಜೈಲಿನಲ್ಲಿದ್ದಾನೆ, ಶಿಕ್ಷಕರ ಭರ್ತಿ ಕೇಸ್ನಲ್ಲಿ, ಹಗರಣದಲ್ಲಿ. ಮಗಳು ಮೆಡಿಕಲ್ ಮಾಡಿದಾಳೆ, ಮಗ MD ಮಾಡ್ತಾ ಇದ್ದಾನೆ. ಅವ್ರು ಇನ್ನು ಹೆಂಗೆ ಪಾಸ್ ಮಾಡಿದ್ರು, ಅವ್ರು ಇನ್ಯಾವ ರೀತಿಯದಾದಂಥ ಲೀಕ್ ಮಾಡಿದಾಗ ಅದರ ಫಲಾನುಭವಿಯಾಗಿ ತೇರ್ಗಡೆ ಆಗಿದ್ದಾರೋ ಅನ್ನೋದು ಇವತ್ತು ಪ್ರಶ್ನೆ ಮಾಡಬೇಕಾದಂಥ ವಿಚಾರ ಆಗಿದೆ. ಪ್ರಶ್ನೆ ಏನಪ್ಪ ಅಂತಂದರೆ, ಭಾಳ ದೊಡ್ಡದಾದಂಥ ಸಮಸ್ಯೆ ಈ ದೇಶದಲ್ಲಿ ಏನು ಅಂತಂದರೆ, ಇದರ ಕುರಿತಾದಂಥ ನೀಟು IIT ಈ ಥರದ ಪರೀಕ್ಷೆಗಳಿದಾವಲ್ಲ, ಇದ್ರ ಕುರಿತಂಥ ತರಬೇತಿಯ ಭಾಳ ದೊಡ್ಡದಾದಂಥ ಹಗರಣ. ಒಂದು ಕಡೆ 10 ಮಕ್ಕಳು ಕೀಳರಿಮೆಯಿಂದ ತಾವು ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ನಾವು ಸಮರ್ಥರಲ್ಲ ಅಂದ್ಕೊಂಡು ಕಾಲಕ್ಕೆ ಬಹಳ ಕಡೆ ಆತ್ಮಹತ್ಯೆ ಮಾಡ್ಕೊ. ವಿಶೇಷವಾಗಿ ರಾಜಸ್ಥಾನದ ಕೋಟಾಗೆ ಹೋಗಿ ನೀವು, ಕೋಟಾದಲ್ಲಿ ನೀವು ನೋಡಿದರೆ ಅತಿ ದೊಡ್ಡದಾದಂಥ ಮೋಡಸ್ ಆಪರಂಡಿ, ಅತಿ ದೊಡ್ಡದಾದಂಥ ಕಾಕಸ್ ಯಾವುದಾದ್ರೂ ಇದ್ದರೆ ಅದು ಈ ರೀತಿಯದಾದಂಥ ಎಂಟ್ರೆನ್ಸ್ ಟೆಸ್ಟ್ ಟ್ರೈನಿಂಗ್ ಕೊಡುವಂಥ ಸಂಸ್ಥೆಗಳು. ಯಾವ ರೀತಿ ಅಂದರೆ, ಒಬ್ಬೊಬ್ಬರು ಬಹುಕೋಟಿ ವ್ಯವಹಾರವನ್ನು ನಡೆಸ್ತಾ ಇರುವಂಥ ಟ್ಯೂಟೋರಿಯಲ್ನ ಕುಳಗಳಾಗಿ ಕೂತಿದ್ದಾರೆ. ಎರಡನೇದ್ದು, ಅವರು ಕೇವಲ ಟ್ರೈನಿಂಗ್ ಕೊಟ್ಟು ಕಳಿಸ್ಬಿಡೋದಿಲ್ಲ. ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ಕೇವಲ ಅವರಿಗೆ ತರಬೇತಿಯನ್ನು ನೀಡಿ ನೀವು ಪರೀಕ್ಷೆಯೆಲ್ಲ ಪಾಸಾಗಿ ತೇರ್ಗಡೆಯಾಗಿ ಅಂತ ಹೇಳೋದಿಲ್ಲ. ಜೊತೆಗೆ ಈ ರೀತಿಯಾದಂಥ ಕ್ವಶನ್ ಪೇಪರ್ ಲೀಕ್ ಮಾಡಿಸುವಂಥ, ಅದಕ್ಕೆ ಬೇಕಾದಂಥ ದುಡ್ಡು ಸುರಿಯುವಂಥ ಮತ್ತು ಅಂಥ ಪೇಪರ್ಗಳನ್ನು ತಾವು ಹೇಗೆ ಪಡೆಯಬಹುದು ಅನ್ನುವಂಥ ನೆಕ್ಸಸ್ನಲ್ಲಿ ಸೇರಿಕೊಂಡು ಮಕ್ಕಳನ್ನು ಅಡ್ಡದಾರಿಗೆ ಕಳಿಸುವಂಥ ಭಾಳ ದೊಡ್ಡದಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನಿರಂತರವಾಗಿ ಕಳೆದ ಒಂದು ದಶಕದಿಂದ ನಡ್ಕೊಂಡು ಬರ್ತಾ ಇರೋದು, ಈಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿರುವಂಥ ವಿಚಾರ. ಮೊದಲನೇದಾಗಿ ಇದರ ಮೇಲೆ ಹದ್ದುಗಣ್ಣನ್ನು ನೀಡಬೇಕಾಗಿತ್ತು, ಅದರ ಬಗ್ಗೆ ಯಾರೂ ಗಂಭೀರವಾಗಿ ಪರಿಗಣಿಸಲಿಲ್ಲ.
ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂದರೆ ಅದರ ಮಾನಸಿಕವಾದ ಸ್ಥಿತಿ ಅಂತ ತಿಳ್ಕೊಂಡ್ರು. ಕೀಳರಿಮೆಯಿಂದ ನರಳುತ್ತಾ ಮಕ್ಕಳು ಈ ರೀತಿ ಸಾಯ್ತಾ ಇದ್ದಾರೆ. ಅಪ್ಪ ಅಮ್ಮ ತುಂಬ ನಿರೀಕ್ಷೆಗಳನ್ನ ಇಟ್ಕೋತಾರೆ ಮಕ್ಕಳ ಬಗ್ಗೆ. ಡಾಕ್ಟರ್ ಆಗಿಬಿಡಲಿ, ಎಂಜಿನಿಯರ್ ಆಗಿಬಿಡಲಿ, IIT ಮಾಡಲಿ, ಈ ರೀತಿಯಾದಂಥ ಬಿಟ್ಸ್ ಪಿಲಾನಿಲನ್ನು ಓದಲಿ ಅಂತ ಆಸೆ ಇಟ್ಕೋತಾರೆ. ಮಕ್ಕಳು ಗಾಬರಿಯಾಗಿ ಆತಂಕಕ್ಕೊಳಗಾಗಿ ಈ ರೀತಿ ಸಾವನ್ನು ಅಪ್ತಾ ಇದ್ದಾರೆ ಅಂತ ಭಾಳಷ್ಟು ಜನ ಪರಿಗಣಿಸ್ತಾ ಇದ್ದರು. ಆದರೆ ವಿಷಯ ಇರೋದು ಅದಲ್ಲ. ಮೂಲಕ್ಕೆ ಹೋದಾಗ ಈ ಇನ್ಸ್ಟಿಟ್ಯೂಷನ್ ಅಂತೇನಿದಾವಲ್ಲ, ಈ ಇನ್ಸ್ಟಿಟ್ಯೂಷನ್ನು ಈ ದೇಶದಲ್ಲಿ ಪರೀಕ್ಷೆಗಳು ಸಹಜವಾಗಿ, ನ್ಯಾಯಯುತವಾಗಿ, ನಿಷ್ಪಕ್ಷಪಾತವಾಗಿ ನಡೆಯಲಾರದ ಹಾಗೆ ಮತ್ತು ತನ್ನ ಬಳಿ ಯಾರು ಓದ್ತಾ ಇದ್ದಾರೋ ಅಂಥ ಮಕ್ಕಳಿಗೆ ಸೀಟು ಸಿಗಲಿಕ್ಕೆ ಬೇಕಾದಂಥ ವಾಮ ಮಾರ್ಗಗಳನ್ನು ಬಳಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರ ಫಲಶ್ರುತಿಯಾಗಿ ಯಾರು ಇಂಥ ನೆಕ್ಸಸ್ನಲ್ಲಿರ್ತಾರೆ ಅಂಥ ಮಕ್ಕಳು ಇದರ ಫಲಾನುಭವಿಗಳಾಗ್ತಾರೆ, ಹೊರಗಡೆ ಜಗತ್ತಿಗೆ ಹೇಳೋದಿಲ್ಲ. ತೇಜಸ್ವಿ ಯಾದವ್ನಂಥ ಅವರ ಆಪ್ತ ಕಾರ್ಯದರ್ಶಿ ಪ್ರೀತಮ್ನಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾದಂಥ ನೋಡಿ ಮಜಾ ನೋಡಿ, ಈ ಪರೀಕ್ಷೆ ಕ್ವಶನ್ ಪೇಪರ್ ಪ್ರಿಂಟ್ ಆಗೋದೆಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಕೇಸ್ ನಡೆದದ್ದಲ್ಲಿ, ಇದರ ನೆಕ್ಸಸ್ ನಡೆದದ್ದಲ್ಲಿ ಪಟ್ನಾದಲ್ಲಿ. ಇದಕ್ಕಿಂತ ಮುಂಚೆ ಈ ವ್ಯಕ್ತಿ ಸಿಕಂದರ್ ಎಲ್ಲಿ ವ್ಯವಹಾರ ನಡೆಸ್ತಾ ಇದ್ದ? ರಾಂಚಿಯಲ್ಲಿ ವ್ಯವಹಾರ ನಡೆಸ್ತಾ ಇದ್ದ 2010ರಲ್ಲಿ. ಅಂದರೆ ಇದು ನಿನ್ನೆ ಮೊನ್ನೆ ಶುರುವಾಗಿರುವಂತಹ ಸಮಸ್ಯೆ ಅಲ್ಲ. ಇದು ಶುರುವಾಗಿ ದಶಕಗಳು ಕಳೆದು ಹೋಗಿದ್ದಾವೆ. ಕೇವಲ ಇದೊಂದು ಪರೀಕ್ಷೆ ಬಗ್ಗೆ ಮಾತ್ರ ಇರುವಂಥ ಸಮಸ್ಯೆ ಅಲ್ಲ. ಪ್ರತಿಯೊಂದು ಈ ರೀತಿಯಾದಂಥ ಪ್ರವೇಶ ಪರೀಕ್ಷೆಗಳ ಸಂದರ್ಭದಲ್ಲಿ ಈ ರೀತಿಯಾದಂಥ ವಾಮ ಮಾರ್ಗ ಬಳಸಿ ಶಾರ್ಟ್ಕಟ್ಟಲ್ಲಿ ಯಶಸ್ಸನ್ನು ಗಳಿಸಬೇಕು ಅನ್ನುವಂಥ ನೆಕ್ಸಸ್ಸು ಮತ್ತು ಇದನ್ನು ದಂಧೆ ಮಾಡಿಕೊಂಡು ಹಗಲು ದೊರಡೆ ಮಾಡುವಂಥ ಇನ್ನೊಂದು ಗುಂಪು, ಎರಡಿದ್ರೆ ಸೇರ್ಕೊಳ್ಳುತ್ತೆ. ಉತ್ತರ ಪ್ರದೇಶದಲ್ಲಿ ಆಗಿರುವಂಥ ಭಾಳ ದೊಡ್ಡ ಹೊಡೆತ ನೋಡಿ ನೀವು. ಉತ್ತರ ಪ್ರದೇಶದಲ್ಲಿ ಪೇಪರ್ ಲೀಕ್ ಆಗುತ್ತೆ. ಅದರ ಮೇಲೆ ಯೋಗಿ ಆದಿತ್ಯನಾಥ್ ಭಾಳ ತೀವ್ರವಾದಂಥ ತನಿಖೆಗೆ ಒಳಪಡಿಸಿದ್ರು, ಹಿಡಿದು ಒಳಗೆ ಹಾಕಿದ್ರು, ಅದು ಬೇರೆ ವಿಚಾರ. ಆದರೆ ಅಲ್ಲಿ ಕೂಡ ಲೀಕ್ ಆದಂಥ ಸಂದರ್ಭದಲ್ಲಿ ಎಲ್ಲಿ ಲೀಕ್ ಆಯಿತು ಅಂತ ನೋಡಿದಾಗ ಲೀಕ್ ಆಗಲಿಕ್ಕೆ ಎರಡು ದಾರಿಗಳು ಇದರಲ್ಲಿ ನಮಗೆ ಸಿಗುವಂಥದ್ದು. ಮೊದಲೇದು ಮುದ್ರಣಾಲಯದಲ್ಲಿರುವಂಥ ಸಿಬ್ಬಂದಿ ವರ್ಗ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಮೂಲಕ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಬೇಕು. ಮೂಲ ಜಾಗ ಅದು, ಅಲ್ಲಿಂದನೇ ಆಗುವಂಥದ್ದು. ಅದು ಬಿಟ್ಟರೆ ಎರಡನೇದು ಸಾಗಾಣಿಕೆಯಲ್ಲಿ ಆಗುವಂಥದ್ದು. ಈಗ ಉತ್ತರ ಪ್ರದೇಶದಲ್ಲಿ ಆಗಿದ್ದದೆ, ಟ್ರಾನ್ಸ್ಪೋರ್ಟ್ ಮಾಡುವಾಗ ಕ್ವಶನ್ ಪೇಪರ್ನ ಲೀಕ್ ಮಾಡಿದ್ರು. ಕ್ವಶನ್ ಪೇಪರ್ ಲೀಕ್ ಮಾಡೋದಂದ್ರೆ ಏನೋ ಪ್ರಿಂಟ್ ಮಾಡಿ ತೊಗೊಂಡೋಗಿ ಎಲ್ಲರಿಗೂ ಪಾಂಪ್ಲೆಟ್ ಪೇಪರ್ ಥರ ಹಂಚೋದಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಎಲೆಕ್ಟ್ರಾನಿಕ್ ಪದ್ಧತಿಯಲ್ಲಿ ಎಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಈ ರೀತಿ ದಂಧೆ ನಡೆಸಲಾಗತ್ತೆ ಅಂದರೆ, ಒಬ್ಬ ವ್ಯಕ್ತಿ ಯಾರಿಗೆ ಮಾರಾಟ ಮಾಡಬೇಕು ಅವನಿಂದ ಲಕ್ಷಾಂತರ ರೂಪಾಯಿಗಳನ್ನ ದುಡ್ಡು ತಗೋತಾನೆ. ಆತನಿಗೆ ಒಂದು ಕೋಡ್ ವರ್ಡಲ್ಲಿ ಒಂದು ಲಿಂಕ್ ಕಳಿಸ್ತಾನೆ. ಆ ಲಿಂಕ್ ಓಪನ್ ಮಾಡಿದರೆ ಅವನಿಗೆ ಮಾತ್ರ ಓಪನ್ ಆಗುತ್ತೆ. ಆತ ಅದನ್ನು ಫಾರ್ವರ್ಡ್ ಮಾಡಲಿಕ್ಕಾಗೋದಿಲ್ಲ, ಆತ ಮಾತ್ರ ನೋಡ್ಕೋಬೇಕು. ಈ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಅದು ಆಗಿರುವಂಥ ಭಾಳ ದೊಡ್ಡ ಸಮಸ್ಯೆ. ಮೊದಲೇದಾಗಿ ಶಿಕ್ಷಣದ ವಿಚಾರವಾಗಿ ಈ ರೀತಿಯಾದಂಥ ಹಳವಂಡಗಳು ಸಂಭವಿಸಲೇಬಾರದು. ಈ ಎಕ್ಸಾಮ್ ಇದೆಯಲ್ಲ, ಇದನ್ನು ಕಂಡಕ್ಟ್ ಮಾಡೋದು ಈ ಶಿಕ್ಷಣ ಸಚಿವಾಲಯ ಅಲ್ಲ, ಆರೋಗ್ಯ ಸಚಿವಾಲಯ ಕಂಡಕ್ಟ್ ಮಾಡುವಂಥ ಪರೀಕ್ಷೆ ಇದು. ಈಗ ಶಿಕ್ಷಣ ಸಚಿವಾಲಯಕ್ಕೆ ಅದು ನೋಟ್ ಮಾಡಿದೆ, ಇದರ ಎಲ್ಲ ಟಿಪ್ಪಣಿಗಳನ್ನು ಕಳಿಸಿದೆ. ಸರ್ಕಾರಕ್ಕೆ ಘೇರಾವ್ ಹಾಕಲಿಕ್ಕೆ ಒಂದು ದೊಡ್ಡದಾದಂಥ ವಿವಾದವನ್ನು ಇವತ್ತಿನ ದಿವಸ ಹರಿವಾಣದಲ್ಲಿಟ್ಟು ಕೊಟ್ಟ ಹಾಗೆ ಆಗಿದೆ. ವಿಪಕ್ಷದವರು ಈ ಬಾರಿಯ ಸಂಸತ್ ಅಧಿವೇಶನವನ್ನು ಹೇಗೆ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ರು. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಇನ್ನು ಪ್ರಮಾಣ ವಚನ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ಶೇರ್ ಸ್ಕ್ಯಾಮ್ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಏನಂತ, 1-2ನೇ ತಾರೀಕಿಗೆ ಸೆನ್ಸೆಕ್ಸು ನಿಫ್ಟಿ ಇದ್ದಕ್ಕಿದ್ದಾಗಿ ಮೇಲೆ ಏರ್ಬಿಟ್ಟು 4ನೇ ತಾರೀಕು ಫಲಿತಾಂಶ ಬಂದ ಮೇಲೆ ದಪ್ಪ ಅಂತ ಬಿದ್ದು, ಇದೆಲ್ಲವೂ ಭಾರತೀಯ ಜನತಾ ಪಕ್ಷ ಮಾಡಿಸ್ತಾ ಇರೋದು. ಇದ್ರ ಹಿಂದೆ ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇದೆ. ಇದೊಂದು ದೊಡ್ಡ ಬಹುಕೋಟಿ ಹಗರಣ. ಇದು ಸ್ಕ್ಯಾಮು. ಇದು ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು, ನಾವು ಸುಮ್ಮನೆ ಇರೋದಿಲ್ಲ ಅಂತ ಗಲಾಟೆ ಮಾಡಿದರು. ಹಾಗೆ ನೋಡಿದರೆ ರಾಹುಲ್ ಗಾಂಧಿಯವರ ಪೋರ್ಟ್ಫೋಲಿಯೋ ಏನಿದೆ ಭಾಳ ಸೌಂಡಾಗಿದೆ ಅಂತ ಭಾಳಷ್ಟು ಜನ ಹೇಳ್ತಾರೆ. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇರುವಂಥ ಪೋರ್ಟ್ಫೋಲಿಯೋ ಅಂತ ಅದು. ಶೇರ್ ಮಾರ್ಕೆಟ್ನಲ್ಲಿ ಏರಿಳಿತ ನಡೆಯೋದು 2 ಕಾರಣಕ್ಕೆ. ಒಂದು ಸೆಂಟಿಮೆಂಟ್ ಮೇಲೆ, ಇನ್ನೊಂದು ಸೂಚ್ಯಂಕ ಹೆಚ್ಚು ಕಮ್ಮಿ ಆಗೋದು. ಒಂದು ಸೆಂಟಿಮೆಂಟ್ ಮೇಲೆ, ಎರಡನೇದ್ದು ಅದರ ಅಂಕಿಅಂಶಗಳ ಮೇಲೆ, ಅಂದರೆ ತ್ರೈಮಾಸಿಕ ವರದಿಗಳ ಮೇಲೆ. ಸೆಂಟಿಮೆಂಟ್ ಮೇಲೆ ನರೇಂದ್ರ ಮೋದಿ ಅವರಿಗೆ ಬಹುಮತ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ 1-2ನೇ ತಾರೀಕಿಗೆ ಮಾರ್ಕೆಟು ಯಾವಾಗ ಎಕ್ಸಿಟ್ ಪೋಲ್ ಬಂತು ಅವಾಗ ದಿಢೀರ್ ಅಂತ ಏರುತ್ತೆ. ಏರಾದ್ಮೇಲೆ ಯಾವಾಗ ಅವರಿಗೆ 272 ಸಂಖ್ಯೆ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ಕೊಂಡು ಮಾರ್ಕೆಟ್ ಬೀಳುತ್ತೆ. ಇದು ಸ್ವಾಭಾವಿಕವಾಗಿ ಆಗುವಂಥ ಪ್ರಕ್ರಿಯೆ. ಈಗ ನೋಡಿದರೆ ಈ ದೇಶದಲ್ಲಿ ಅತಿ ಹೆಚ್ಚು ನಂಬರು ಸೂಚ್ಯಂಕದಲ್ಲಿರುವಂಥ ಶೇರ್ ಮಾರ್ಕೆಟ್ ಇದೆ. ಯಾರ್ಯಾರು ಅವತ್ತು ದುಡ್ಡು ಕಳ್ಕೊಂಡಿದ್ದೀನಿ ಅಂದ್ಕೊಂಡಿದ್ರು ಅವ್ರಿಗೆಲ್ಲರೂ ದುಡ್ಡು ಮತ್ತೆ ವಾಪಸ್ ಬಂತು ಮತ್ತು ಹೆಚ್ಚಿನ ದುಡ್ಡು ಬರ್ತಾ ಇದೆ. ಇದೆಲ್ಲ ಶೇರು ಮಾರ್ಕೆಟಲ್ಲಿ ನಡೆಯುವಂಥ ವಿಚಾರ. ಯಾರಿಗೆ ಈ ಷೇರು ವ್ಯವಹಾರ ನಡೆಸ್ತಾರೆ ಅವರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ರಾಹುಲ್ ಗಾಂಧಿ ಅಂತವ್ರು ಇದನ್ನು ಕೂಡ ಸಂಸತ್ತಿನಲ್ಲಿ ಇಶ್ಯೂ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ದೇಶದ ಮಕ್ಕಳ ಭವಿಷ್ಯವನ್ನೇ
ಈ ರೀತಿಯಾದಂಥ ಪ್ರಪಾತಕ್ಕೆ ತಳ್ಳುವಂಥ ಹಗರಣಗಳು ನಡೀತವದಲ್ವಾ, ಇಂಥದಕ್ಕೆ ಮೋದಿ ಸರ್ಕಾರ ಆಸ್ಪದವನ್ನು ಕೊಡಬಾರ್ದು. ಈಗ ಧರ್ಮೇಂದ್ರ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ನಿನ್ನೆ ರಾತ್ರಿ 1 ಗಂಟೆಗೆ CBI ಎನ್ಕ್ವೈರಿಗೆ ಹಾಕಿರೋದು. ಯಾವಾಗೂ ಹಗಲೊತ್ತಲ್ಲಿ ಆಫೀಸಲ್ಲಿ ಟೈಪ್ ಮಾಡಿ ಆದೇಶ ಮಾಡಿದ್ದಲ್ಲ. ಅಂದರೆ ಎಷ್ಟು ಗಂಭೀರವಾಗಿ ಈ ಸಮಸ್ಯೆಯನ್ನು ಪರಿಗಣಿಸಿದ್ದಾರೆ ಅನ್ನೋದು ನೋಡಬೇಕು. ಮುಂದೆ ಈ ರೀತಿಯಾದಂಥ ಹಳವಂಡಗಳು ಸಂಭವಿಸಲಾರದಾಗೆ ನೋಡ್ಕೋಬೇಕು ಅಂತ ಎಚ್ಚರಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.